ಕರಸೇವಕ ಶ್ರೀಕಾಂತ ಪೂಜಾರಿಗೆ ಇವತ್ತು ಬಿಗ್ ಡೇ. ಯಾಕೆ ಅಂತಂದ್ರೆ ನ್ಯಾಯಾಲಯದಲ್ಲಿ ಇವತ್ತು ಗೊತ್ತಾಗುತ್ತೆ ಅವರಿಗೆ ಬೇಲ್ ಸಿಗುತ್ತಾ ಅಥವಾ ಮತ್ತೆ ಜೈಲವಾಸ ಆಗುತ್ತಾ ಅಂತ ಹೇಳಿ. ಸೊ ಇವತ್ತು ಕರಸೇವಕ ಶ್ರೀಕಾಂತ ಪೂಜಾರಿಯ ಜಾಮೀನು ಭವಿಷ್ಯ ನಿರ್ಧಾರವಾಗುತ್ತೆ. ನಿನ್ನೆ ಅರ್ಜಿ ವಿಚಾರಣೆ ನಡೆಸಿ ತೀರ್ಪನ್ನ ಕಾಯ್ದಿರಿಸಿತು ಹುಬ್ಬಳ್ಳಿಯ ಕೋರ್ಟ್. ಇವತ್ತು ಜಾಮೀನು ತೀರ್ಪನ್ನ ನೀಡಲಿದೆ ನ್ಯಾಯಾಲಯ. ಜಾಮೀನು ನೀಡದಂತೆ ತಕರಾರು ಅರ್ಜಿಯನ್ನ ಸರ್ಕಾರ ಸಲ್ಲಿಸಿದೆ. ಸರ್ಕಾರ ಅಂದ್ರೆ ಸರ್ಕಾರದ ಪರ ವಕೀಲರು ಇರ್ತಾರೆ. ಸೊ ಹಾಗಾಗಿ ಅವರು ಸಲ್ಲಿಸಿದರೆ ಜಾಮೀನು ಕೊಡಬೇಡಿ ಅಂತ ಹೇಳಿ. ಇದು 1992ರ ಪ್ರಕರಣದಲ್ಲಿ ಜಾಮೀನನ್ನ ಕೊಡಬೇಡಿ ಅಂತ ಸರ್ಕಾರ ಈಗ ಅರ್ಜಿಯನ್ನ ಸಲ್ಲಿಸಿದೆ. ಇವತ್ತು ಜಾಮೀನು ತೀರ್ಪನ್ನ ನ್ಯಾಯಾಲಯ ಕಾಯ್ದಿರಿಸಿತ್ತು. ಇವತ್ತು ಜಾಮೀನು ಅರ್ಜಿಯ ವಿಚಾರಣೆ ನಡೆಯುತ್ತೆ. ನಿನ್ನೆ ಅರ್ಜಿಯ ವಿಚಾರಣೆ ನಡೆಸಿ ತೀರ್ಪನ್ನ ಇವತ್ತು ಕಾಯ್ದಿರಿಸಿತ್ತು. ಹಾಗಾಗಿ 2:30ರಷ್ಟೊತ್ತಿಗೆ ನಿಮಗೆ ಸಿಗುತ್ತೆ ಇವತ್ತು ಏನಾಗಿದೆ ಅಂತ ಹೇಳಿ, ಏನಾಗುತ್ತೆ ಅಂತ ಹೇಳಿ. ಸೊ ಸದ್ಯಕ್ಕಂತೂ ಬಿಗ್ ಡೇ ಶ್ರೀಕಾಂತ್ ಪೂಜಾರಿಗೆ. ಜಾಮೀನು ಸಿಕ್ಕರೆ ಹೇಗೆ, ಜಾಮೀನು ಸಿಗದೇ ಇದ್ದರೆ ಹೇಗೆ, ಯಾವ ಸ್ವರೂಪವನ್ನು ಪಡ್ಕೊಳ್ಳುತ್ತೆ ಅಂತ ಹೇಳಿ. ಈಗ ಜಾಮೀನು ಸಿಕ್ಕರೆ ದೊಡ್ಡ ಹೀರೋ ಆಗಿ ಈಗ ಇರ್ತಾರೆ ಶ್ರೀಕಾಂತ್ ಪೂಜಾರಿ. ಎಲ್ಲರೂ ಕೂಡ ಒಂದಿಷ್ಟು ಸನ್ಮಾನವನ್ನು ಮಾಡ್ತಾರೆ, ಮೆರವಣಿಗೆಯನ್ನು ಮಾಡ್ತಾರೆ, ಎಲ್ಲವೂ ಕೂಡ ನಡೆಯುತ್ತೆ. ಬಟ್ ಈಗ ಸದ್ಯಕ್ಕೆ ಜಾಮೀನು ಸಿಗುತ್ತಾ ಅಥವಾ ಜೈಲಲ್ಲೇ ಇರಬೇಕಾಗುತ್ತಾ ಕಾದು ನೋಡಬೇಕು. ನನ್ನ ಸಹೋದ್ಯೋಗಿ ಸುನೀಲ್ ಪಾಟೀಲ್ ಅನ್ನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುನೀಲ್, ಇವತ್ತು ಜೈಲಾ ಬೈಲಾ ಅನ್ನುವಂಥದ್ದು ಡಿಸೈಡ್ ಆಗುತ್ತೆ. ಬಟ್ ಸರ್ಕಾರ 92ರ ಕೇಸಿಗೆ ಜಾಮೀನು ಕೊಡಬೇಡಿ ಅಂತ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾರೆ. ಮುಚ್ಚಳಿಕೆಯನ್ನು ಕೂಡ ಈಗಾಗಲೇ ಹಲವು ಬಾರಿ ಬರೆಸ್ಕೊಂಡಿರುವಂಥ ಪೊಲೀಸರು. ಆ ಮುಚ್ಚಳಿಕೆಯ ಬಗ್ಗೆನೂ ಕೂಡ ನಿನ್ನೆ ವಿಚಾರಣೆಯಲ್ಲಿ ಗೊತ್ತಾಗಿತ್ತಾ, ಏನಾಗಿತ್ತು? ಅರುಣ್, ನಿಜಕ್ಕೂ ಕೂಡ ಪೊಲೀಸರ ನಡೆ ನಿನ್ನೆಯೇ ಒಂದು ಶ್ರೀಕಾಂತ್ ಪರವಾಗಿ ಯಾರು ವಾದ ಮಾಡ್ತಿದ್ದಾರೆ ಅವರ ಪ್ರಮುಖ ಅಸ್ತ್ರ ಆಗಿತ್ತು. ಯಾಕಂದರೆ ಪೊಲೀಸರ ವಾದ ಇರೋದು ಏನಂದರೆ, ಇದು ಲಾಂಗ್ ಪೆಂಡಿಂಗ್ ಕೇಸಸ್. ಅಂದರೆ ಶ್ರೀಕಾಂತ್ಗೆ ನ್ಯಾಯಾಲಯದ ಮೇಲೆ, ಪೊಲೀಸ್ ಇಲಾಖೆಯ ಮೇಲೆ ಒಂದು ಗೌರವ ಇಲ್ಲ. ಇಲ್ಲಿಯೂ ತನಕ ಕೂಡ 92ರ ಪ್ರಕರಣದಲ್ಲಿ ಆತ ಯಾವುದೇ ಪ್ರಕರಣದಲ್ಲಿ ಇಲ್ಲಿಯೂ ಕೂಡ ತಲೆಮರೆಸ್ಕೊಂಡಿದ್ದಾನೆ. ಈತ ನ್ಯಾಯಾಲಯಕ್ಕೆ ಹಾಜರಾಗಿಲ್ಲ ಅನ್ನೋದು ಸಾಬೀತುಪಡಿಸಿದರು. ಸೊ ಇದು ಯಾವಾಗ ಶ್ರೀಕಾಂತನ ಕ್ರೈಮ್ ಹಿಸ್ಟ್ರಿಯಲ್ಲಿ ನೋಡಿದಾಗ ಉಳಿದ ಕೇಸ್ಗಳಿಗೆ ಪೊಲೀಸರು ಬಾಂಡ್ ಬರೆಸ್ಕೊಂಡಿರ್ಬೋದು, ಅಥವಾ ಜಾಮೀನು ಸಿಕ್ಕಿರ್ಬೋದು, ಅಥವಾ ಬಿಡುಗಡೆ ಮಾಡಿರ್ಬೋದು, ರಾಜ್ಯ ಸಂಧಾನ ಇವೆಲ್ಲವೂ ಹೊರಬಿದ್ದಾಗ ಒಂದಂತರೂ ಸ್ಪಷ್ಟವಾಗುತ್ತೆ, ಶ್ರೀಕಾಂತ್ ಪೊಲೀಸ್ ಇಲಾಖೆ ಮತ್ತು ನ್ಯಾಯಾಲಯದ ಜೊತೆಗೆ ನಿಕಟ ಸಂಪರ್ಕ ಇದ್ದ. ಹಾಗಾಗಿ ಈ ಒಂದು ಪ್ರಕರಣವನ್ನು ಕೈಬಿಟ್ಟು, ಅಂದರೆ ಈ ಪ್ರಕರಣಕ್ಕೆ ಇಲ್ಲಿಗೆ ಕೈಬಿಟ್ಟು ಮುಂದಿನ ಪ್ರಕರಣ ತನಿಖೆ ಏನೇ ಇರಲಿ ಅದಕ್ಕೆ ಶ್ರೀಕಾಂತ್ ಸಹಕಾರ ನೀಡ್ತಾನೆ. ಆದರೆ ಆತನ ವಯಸ್ಸು ಮತ್ತು ಆತನಿಗಿರುವಂಥ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಜಾಮೀನು ನೀಡಬೇಕು ಅಂತ ಶ್ರೀಕಾಂತರ ಪರವಾಗಿ ವಾದ ಮಾಡ್ತಿರುವಂಥ ಸಂಜು ಬಡಸ್ಕರ್ ಅವರು ನಿನ್ನೆ ವಾದವನ್ನು ಮಂಡಿಸಿದ್ದಾರೆ. ಅದಕ್ಕೆ ಸರ್ಕಾರವು ಕೂಡ ತಕರಾರು ಅರ್ಜಿಯನ್ನು ಹಾಕಿರುವಂಥದ್ದು. ಕಾರಣ, ಶ್ರೀಕಾಂತ್ ಏನಾದರೂ ಬಿಟ್ಟರೆ ಆತ ಅಪರಾಧ ಹಿನ್ನೆಲೆ ಇರೋದ್ರಿಂದ ಬೇರೆ ರೂಪ ಪಡೆದುಕೊಳ್ಳುತ್ತೆ ಅಥವಾ ಬೇರೆ ಮೆಸೇಜನ್ನು ಕೊಟ್ಟಾಗುತ್ತೆ. ಹೀಗಾಗಿ ಇದೊಂದೇ ಕಾರಣದಿಂದ ಆತನ ಹೊರಗೆ ಬಿಡಬಾರ್ದು ಅನ್ನೋದು ಸರ್ಕಾರದ ವಾದ. ಈ ಎರಡೂ ವಾದವನ್ನು ಈಗಾಗಲೇ ಕೋರ್ಟ್ ಆಲಿಸಿರುವಂಥದ್ದು. ಈಗ ತೀರ್ಪಿಗೆ ಎಲ್ಲರೂ ಕಾಯ್ದು ಕುಳಿತಿರುವಂಥದ್ದು. ಈಗ ಹುಬ್ಬಳ್ಳಿಯ ಒಂದು ಕೋರ್ಟ್ ಆವರಣದಲ್ಲಿ, ಡಿಸ್ಟಿಕ್ ಕೋರ್ಟಲ್ಲಿ ಜಡ್ಜ್ ಅವರು ತಮ್ಮ ಅಂತಿಮವಾದ ತೀರ್ಪನ್ನು ನೀಡಬೇಕಾಗಿರುವಂಥದ್ದು. ಸೊ ಈಗ ಎಲ್ಲರೂ ಅದಕ್ಕೆ ಕಾಯ್ದುಕೊಳ್ತಾ ಇದ್ದಾರೆ. ಎನಿ ಟೈಮ್, ಯಾವುದೇ ಸಮಯದಲ್ಲೂ ಕೂಡ ಜಡ್ಜ್ ಅವರು ಈ ಕೇಸನ್ನು ಕೈಗೆತ್ಕೊಂಡು ತಮ್ಮ ಅಂತಿಮ ತೀರ್ಪನ್ನು ಹೇಳುವುದು ಬಾಕಿ ಇರುವಂಥದ್ದು ಅರುಣ್. ಹೀಗಾಗಿ ಇಲ್ಲಿ ನೋಡ್ಬೋದು ದೃಶ್ಯಾವಳಿಗಳಲ್ಲಿ ನಾವೀಗ ಕೋರ್ಟ್ ಆವರಣದ ಬಳಿಯೇ ಇರುವಂಥದ್ದು. ಒಳಗಡೆ ಡಿಸ್ಟಿಕ್ ಕೋರ್ಟ್ ಇದೆ, JMFC ಕೋರ್ಟ್ ಇದೆ, 3ನೇ 4ನೇ ಎಲ್ಲ ಕೋರ್ಟ್ಗಳು ಇಲ್ಲೇ ಇರೋದ್ರಿಂದ ಫಾರ್ಮಾಲಿಟೀಸ್ ಏನಿದೆ, ಬೇಲ್ ಆದಮೇಲೆ ಫಾರ್ಮಾಲಿಟೀಸ್ ಏನಿದೆ ಅದು ಬೇಗ ಮಾಡಿಕೊಂಡು ಇವತ್ತೇ ರಿಲೀಸ್ ಮಾಡಿಸ್ಬೇಕು ಅನ್ನೋದು ಏನೋ BJP ಮತ್ತು ಹಿಂದೂ ಪರ ಸಂಘಟನೆಗಳ ಒಂದು ಆಶಯ. ಆದರೆ ಇವತ್ತು ತಡವಾಗುವಂಥ ಸಾಧ್ಯತೆ ಇರುವಂಥದ್ದು. ಈಗಾಗಲೇ ಸಮಯ ಆಗಿದೆ, ಭಾಳಷ್ಟು ಪ್ರಕ್ರಿಯೆಗಳು ನಡೀಬೇಕು ಜಾಮೀನು ಸಿಕ್ಕ ಮೇಲೆ. ಸೊ ಹೀಗಾಗಿ ನಾಳೆಗೆ ಬಿಡುಗಡೆ ಆಗ್ಬೋದು. ಬಟ್ ಇವತ್ತು ಜಾಮೀನು ಘೋಷಣೆವಾಗುವಂಥ ಸಾಧ್ಯತೆ ಹೆಚ್ಚಿರುವಂಥದ್ದು ಅರುಣ್. ಓಕೆ ಸುನಿಲ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.